ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 34 ಆಫ್ 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಇವತ್ತು ವೆಯ್ಟ್ ಲಾಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಇದು ಆ್ಯಕ್ಚುಲಿ ಸಂಡೇ ಬ್ಲಾಗು. ಇದನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು. ಸಾರಿ ಫಾರ್ ಡಿಲೇ. ಸೊ ಬೆಳಗ್ಗೆ ಇದು ನಮ್ಮ ಬಾಯ್ಸ್ನೆಲ್ಲ ಹೊರಗಡೆ ವಾಕ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು. ಸೊ ಅದಾದಮೇಲೆ ಅವಕ್ಕೆಲ್ಲ ಊಟ ಎಲ್ಲ ರೆಡಿ ಮಾಡಿ ಊಟ ನೀರು ಕೊಟ್ಬಿಟ್ಟು ನಾವು ರೆಡಿಯಾಗಿ ಹೊರಟಿದ್ದೆ ಟುವರ್ಡ್ಸ್ ಮೈಸೂರು. ಸೊ ನನ್ನ ಮಗ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಜೊತೆ ಊರಲ್ಲಿದ್ದಾನೆ. ಸೊ ಹಾಗೆ ಒಳ್ಳೆ ಟೈಮ್ ಸಿಕ್ತು ನಮಗೆ ಒಂದು ಲಾಂಗ್ ರೈಡ್ ಹೋಗಿ ಬರೋಕ್ಕೆ. ಸೊ ನಾನು ನನ್ನ ಮಾಮೈದ ನನ್ನ ವೈಫ್ 3 ಜನ ರೆಡಿಯಾಗಿ ಟುವರ್ಡ್ಸ್ ಮೈಸೂರು ಕಡೆ ಹೊರಟ್ವಿ. ಸೊ ಆನ್ ದ ವೇ ಹೋಗ್ತಾ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗೆ ಪ್ಲ್ಯಾನ್ ಮಾಡಿದಾಗೆ ಬಿಡದಿ ಹತ್ರ ನಿಲ್ಲಿಸಿ ಒಂದು ಒಳ್ಳೆ ತಟ್ಟೆ ಇಡ್ಲಿ ವಡಾ ತಿಂದ್ಬಿಟ್ಟು ಟುವರ್ಡ್ಸ್ ಮೈಸೂರು ಕಡೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆನ್ ದ ವೇ ಮತ್ತೆ ಒಂದು ಬ್ರೇಕ್ ತೊಗೊಂಡು ಒಳ್ಳೆ ಎಳ್ನೀರು ಕುಡ್ಕೊಂಡು ನಾವು ತೊಗೊಂಡಿದ್ದೆ ಪಯಣ ಹತ್ರ ಒಂದು ಸ್ಟಾಪು. ಸೊ ಈಗ ಈ ರೋಡಲ್ಲಿ ನಾನು ತುಂಬ ಸರಿ ಹೋಗಿದ್ದೀನಿ, ಬಟ್ ಯಾವತ್ತೂ ಪಯಣ ಒಳಗಡೆ ಹೋಗಿ ಯಾವ್ಯಾವ ವಿಂಟೇಜ್ ಕಾರ್ಸ್ ಇದೆ ಅಂತ ಚೆಕ್ ಮಾಡಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 70 rupees ಪರ್ ಹೆಡ್. ಸೊ ಇನ್ ಕೇಸ್ ನೀವು ಕ್ಯಾಮ್ರಾ ಏನೋ ತೊಗೊಂಡೋದ್ರೆ ಕ್ಯಾಮ್ರಾಗೆ 120 rupees ಪೇ ಮಾಡಬೇಕಾಗುತ್ತೆ. ಸೊ ಸೂಪರ್ ಆಗಿದೆ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಇಲ್ಲಿ. ಸೊ ನಾನಿದೆ ಫಸ್ಟ್ ಟೈಮ್ ಬಂದಿರೋದು. ಸೊ ಮೋಸ್ಟ್ ಆಫ್ ದ ಕಾರ್ಸ್ ಆರ್ ಪ್ರೆಸೆಂಟೆಡ್ ಬೈ ವೀರೇಂದ್ರ ಹೆಗ್ಡೆ ಅವ್ರ ಕಲೆಕ್ಷನ್ಸ್ ಇದು. ಸೊ ಸೂಪರ್ ಆಗಿತ್ತು. ಕಾರ್ಸ್ ಅಷ್ಟೇ ಅಲ್ಲ, ಬೈಕ್ಸು ಇದೆ. ಸೊ ಒಳ್ಳೆ ಬೈಕ್ಸ್ ಇದೆ, ಹಳೆ ಬೈಕ್ಸು. ಸೊ ಆದಮೇಲೆ ಸ್ವಾಟ್ಸ್ ಇದೆ, ಗನ್ಸ್ ಇದೆ, ನೀವೇ ನೋಡ್ತಿರ್ಬೋದು. ಅದಾದಮೇಲೆ ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪಕ್ಕದಲ್ಲೇ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ಗೆ ನಾವು ತೊಗೊಂಡಿದ್ದೆ ಬಿಸಿಬೇಳೆ ಬಾತ್, ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ಸ್ ತೊಗೊಂಡೆ, ಮೈಸೂರು ಪಾಕು. ಸೊ ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹೋಗಿದ್ದೆ ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ ದರ್ಶನ ಮಾಡಿಸ್ಕೊಂಡು, ಸೊ ಸೂಪರ್ ಆಗಿದೆ ದೇವಸ್ಥಾನ ಮಾತ್ರ. ತುಂಬ ವಿಶಾಲವಾಗೈತೆ, ಪಾರ್ಕಿಂಗ್ ಸಮಸ್ಯೆ ಇಲ್ಲ, ಒಳಗಡೆ ಯಾವ ಎಂಟ್ರಿ ಫೀಸ್ ಇಲ್ಲ, ಯಾವ ದಕ್ಷಿಣೆನೂ ಕೊಡೋಂಗಿಲ್ಲ. ಸೊ ಸೂಪರ್ ಆಗಿತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಬಂದಿದ್ದೆ ನಾವು KRS ಬ್ಯಾಕ್ ವಾಟರ್ಸ್ ಹತ್ರ. ಸೊ ಅಲ್ಲಿ ಸೂಪರ್ ಆಗಿದೆ, ನೋಡ್ತಿರ್ಬೋದು. ಮಕ್ಕಳನ್ನಂತೂ ಕರ್ಕೊಂಡು ಹೋದರೆ ಸೂಪರಾಗಿ ಆಟ ಆಡಿಕೊಂಡು ಈವ್ನಿಂಗ್ ಟೈಮು ಬರ್ಬೋದು. ಬಟ್ ಹೋದವ್ರು ಯಾರು ಅಲ್ಲಿ ಗಲೀಜು ಮಾಡಬೇಡಿ, ದಯವಿಟ್ಟು ಹಾಗೆ ಕ್ಲೀನಾಗಿ ಇಟ್ಕೊಳ್ಳಿ ಆ ಪ್ಲೇಸ್ನ. ಸೊ ಅಲ್ಲೇ ಒಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ